ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ಯಾಕೆಂದರೆ ಯಾರಾದರೂ ನಿಮ್ಮ ಮೊಬೈಲ್ ನಂಬರ್ ಬ್ಲಾಕ್ ಮಾಡಿರ್ತಾರೆ, ಆ ನಂಬರ್ಗೆ ನೀವು ಹೇಗೆ ಕಾಲ್ ಮಾಡಬಹುದು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಮಾಹಿತಿಯನ್ನು ಹೇಳಿದ್ದೇನೆ. ಆದ ಕಾರಣ ಎಲ್ಲರೂ ತಪ್ಪದೇ ವಿಡಿಯೋ ಪೂರ್ಣವಾಗಿ ನೋಡಿ. ಹಾಗೆ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದರೂ ನಿಮ್ಮ ನಂಬರ್ ಬ್ಲಾಕ್ ಮಾಡಿದಾಗ ಅವ್ರಿಗೆ ನೀವು ಎಷ್ಟೇ ಕಾಲ್ ಟ್ರೈ ಮಾಡಿದರೂ ಬಿಜಿ ಟ್ಯೂನ್ ಕೇಳಿ ಬರ್ತಿರುತ್ತದೆ. ಇವತ್ತು ನಾ ಹೇಳೋ ಅಪ್ಲಿಕೇಶನ್ ಮುಖಾಂತರ ನೀವು ಕಾಲ್ ಟ್ರೈ ಮಾಡಿದರೆ 100% ಅವ್ರಿಗೆ ಕಾಲ್ ಹೋಗುತ್ತೆ. ಹಾಗಾದರೆ ಅಪ್ಲಿಕೇಶನ್ ಯಾವುದು ನೋಡೋಣ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಇವಾಗ ನಾನು ಪ್ಲೇಸ್ಟೋರ್ ಓಪನ್ ಮಾಡಿದ್ದೇನೆ. ಅಲ್ಲಿ ಸರ್ಚ್ ಬಾರಲ್ಲಿ ವಿ ಫೋನ್ ಸರ್ಚ್ ಮಾಡಿ. ಇವಾಗ ನೋಡಿ ನಾನು ಮಾಡ್ತಾ ಇದ್ದೀನಿ. WEV ಫೋನ್ ಅಂತ ಸರ್ಚ್ ಮಾಡಿ. ಇವಾಗ ನಾನು ಮಾಡಿದ್ದೀನಿ. ಕೆಳಗಡೆ ಕಾಣಿಸಲ್ಲ ಸ್ನೇಹಿತರೆ, ವಿ ಫೋನ್ ಅಂತ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಳ್ಳಿ. ಇನ್ಸ್ಟಾಲ್ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದೆ ಸ್ನೇಹಿತರೆ. ನಿಮ್ಮ ವಿಡಿಯೋಗೋಸ್ಕರ ಮತ್ತೆ ಹೊಳ್ಳಿ ಇನ್ಸ್ಟಾಲ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡ್ಬೋದು ಇನ್ಸ್ಟಾಲ್ ಆಗ್ತಾ ಇದೆ. ಈಗ ಇನ್ಸ್ಟಾಲ್ ಕೂಡ ಆಗಿದೆ ಸ್ನೇಹಿತರೆ. ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಹೇಗೆ ಅಂತ ನೋಡಿ. ಈಗ ಓಪನ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಓಪನ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಈ ಆ್ಯಪ್ ಓಪನ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಸ್ನೇಹಿತರೆ. ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಆಟೋಮೆಟಿಕ್ ತೋರಿಸಿದ್ರೆ OTP ಹಾಕಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಈಗ ಆಲ್ರೆಡಿ ಎಲ್ಲ ನಾನು ಲಾಗಿನ್ ಆಗಿದ್ದರಿಂದ ನನಗೆ ಯಾವುದೇ ರೀತಿ OTP ಏನು ಕೇಳಿಲ್ಲ ಸ್ನೇಹಿತರೆ. ಡೈರೆಕ್ಟಾಗಿ ಹೋಮ್ ಪೇಜ್ ಬಂದಿದ್ದೀನಿ. ಇವಾಗ ನೀವು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಮೊಬೈಲ್ ಕೀಬೋರ್ಡ್ ಓಪನ್ ಆಗಿದೆ ಸ್ನೇಹಿತರೆ. ನಂಬರ್ ಡೈಲ್ ಮಾಡ್ಬೋದು ನೀವು ಅಲ್ಲಿ. ಇವಾಗ ಹಂಗೆ ಒಂದು ನಂಬರ್ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಹಂಗೆ ನೋಡಿ. ಇದು ಬ್ಲಾಕ್ ಆಗಿ ನಂಬರ್ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಆಲ್ರೆಡಿ 3 ಟೈಮ್ಸ್ ಕಾಲ್ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ. ಹೀಗಾಗಿ ಕಾಲ್ ಹೋಗ್ತಾ ಇಲ್ಲ. ಈ ಆ್ಯಪ್ ಇನ್ಸ್ಟಾಲ್ ಮಾಡಿ ಕೂಡಲೇ ಫಸ್ಟ್ 3 ಟೈಮ್ಸ್ ಮಾತ್ರ ಫ್ರೀ ಇರುತ್ತೆ. ಹೀಗಾಗಿ ಆ 3 ಚಾನ್ಸ್ಗಳಲ್ಲಿ ನೀವು ಯಾರು ಬ್ಲಾಕ್ ಮಾಡಿದರೆ ಆ ನಂಬರಿಗೆ ಕಾಲ್ ಮಾಡಿ ಮಾತಾಡ್ಬೋದು. ಇದು 100% ಜೆನ್ಯೂನ್ ಆ್ಯಪ್ ಸ್ನೇಹಿತರೆ. ಅವ್ರಿಗೆ 100% ಕಾಲ್ ಹೋಗುತ್ತೆ. ಮತ್ತು ಇನ್ನೊಂದು ವಿಷಯ ಅಂದರೆ, ಈ ಆ್ಯಪಲ್ಲಿ ಕಾಲ್ ಮಾಡುವಾಗ ನಿಮ್ಮ ಇಂಟರ್ನೆಟ್ ಡಾಟಾ ಆನಲ್ಲೇ ಇರಬೇಕು. ಆ್ಯಪಲ್ಲಿದ್ದರೆ ಕಾಲ್ ಹೋಗಲ್ಲ. ಇವತ್ತಿನ ವಿಡಿಯೋ ಸ್ನೇಹಿತರೆ, ನೀವು ಬ್ಲಾಕ್ ಆದ ನಂಬರ್ಗೆ ಹೇಗೆ ಕಾಲ್ ಮಾಡಬೇಕು ಎಂಬುದ್ರ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚಿನ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.